ಹೋಮ್ ಮಿನಿಸ್ಟರ್ಗೆ ಇಡಿ ಶಾಕ್, ಶಿಕ್ಷಣದಲ್ಲೂ ಫಾರಿನ್ ಲಿಂಕ್ ಹೇಗೆ? ರನ್ಯಾ ರಾವ್ ಕೇಸ್ಗೂ ಲಿಂಕ್ ಆಯ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪರಂಗೆ ಇಡಿ ಇಕ್ಕಳ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿರುವಂಥದ್ದು ಅಕ್ರಮ ಹಣ ವರ್ಗಾವಣೆ ಮತ್ತು ವಹಿವಾಟಿನ ಹುಡುಕಾಟವನ್ನ ಈಗ ಇಡಿಯವರು ಮಾಡ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಈ ಹಿಂದೆ ಐಟಿ ರೇಡ್ ಆಗಿತ್ತು, ಈಗ ಇಡಿ ರೇಡ್ ಆಗಿದೆ. ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರ ವಿರುದ್ಧ. ಹಾಗೆಯೇ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತಹ ದಾಳಿ ಅನ್ನುವಂಥ ಆರೋಪವನ್ನು ಯಥಾಪ್ರಕಾರ ಮುಂದುವರೆಸಿದ್ದಾರೆ. ಆದರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಿರುವಂತಹ ಇಡಿ ದಾಳಿ, ಸಾಮಾನ್ಯವಾಗಿ ಐಟಿ ದಾಳಿ ನಡೀತಾ ಇರುತ್ತೆ, ಆದರೆ ಇಲ್ಲಿ ಇಡಿ ದಾಳಿಯಾಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದೇಶಿ ಹಣದ ಹೂಡಿಕೆಯಲ್ಲಿ ಯಾವುದೋ ರೀತಿಯಾದಂತಹ ಮನಿ ಲಾಂಡ್ರಿಂಗ್ ಆಗಿರುವ ಅನುಮಾನ ಇಡಿಗೆ ದಟ್ಟವಾಗಿರುವಂಥದ್ದು ಸ್ಪಷ್ಟ ಇದೆ. ಹಾಗಾದರೆ ಏನೇನು ಆಗಿದೆ, ಹೋಮ್ ಮಿನಿಸ್ಟರ್ಗೆ ಯಾಕೆ ಇಡಿ ಶಾಕ್ ಕೊಟ್ಟಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆ ಇಡಿ ಇವತ್ತು ದಾಳಿಯನ್ನು ನಡೆಸಿರುವಂಥದ್ದು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ. ವಿಶೇಷವಾಗಿ 22 ಕಾರ್ಗಳಲ್ಲಿ 40ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಬಂದು ಪರಿಶೀಲನೆಯನ್ನು ನಡೆಸಿದೆ. ಪರಮೇಶ್ವರ್ ಅವರಿಗೆ ಸಂಬಂಧಿಸಿರ್ತಕ್ಕಂತಹ ಕಾಲೇಜುಗಳಲ್ಲಿ, ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಡತಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ವಿಶೇಷವಾಗಿ ಪ್ರಾಂಶುಪಾಲರ ಕೊಠಡಿಯಲ್ಲಿ ಕುಳಿತು ಬಹಳಷ್ಟು ಹೊತ್ತು ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಲೇಜಿನ ಹಣಕಾಸು ವ್ಯವಹಾರದ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ರಾಜ್ಯದ ಗೃಹ ಸಚಿವರ ಕಾಲೇಜಿನಲ್ಲಿ ಇಡಿ ದಾಳಿ ನಡೆಸಿರುವಂಥದ್ದು. ಲೆಕ್ಕಪತ್ರಗಳು, ಬ್ಯಾಂಕ್ ವಹಿವಾಟು, ಆಂತರಿಕ ಹಣಕಾಸು ವ್ಯವಹಾರಗಳ ಪರಿಶೀಲನೆಯನ್ನು ಕೂಡ ಈಗ ಇಡಿಯವರು ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಈ ಇಡಿ ದಾಳಿಗೆ, ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ವ್ಯವಹಾರದಲ್ಲಿ ಪರಮೇಶ್ವರ್ ಅವರ ಪಾತ್ರ ಇದೆ, ಇದು ಗೊತ್ತಾಗಬೇಕಾಗಿರುವಂಥದ್ದು. ಇಲ್ಲಿ ಆಸ್ತಿ ಖರೀದಿಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ HMS ಕಾಲೇಜನ್ನು ಖರೀದಿ ಮಾಡ್ತಾರೆ. ಟೋಲ್ಗೇಟ್ ಸಮೀಪದಲ್ಲಿ ಇದ್ದಂತಹ HMS ಕಾಲೇಜ್, ಅದು ತುಮಕೂರು ರಸ್ತೆಯಲ್ಲಿ. HMS IT ಅಂತ ಆ ಕಾಲೇಜಿನ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಅದು ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನ ಒಡೆತನದಲ್ಲಿದೆ. ತುಮಕೂರಿನ ಬಂಡಿಮನೆ ಕಲ್ಯಾಣ ಮಂಟಪವನ್ನು ಕೂಡ ಖರೀದಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಕಲ್ಯಾಣ ಮಂಟಪದ ಪಕ್ಕದಲ್ಲಿರ್ತಕ್ಕಂತಹ ಜಾಗವನ್ನು ಕೂಡ ಖರೀದಿ ಮಾಡಿಕೊಂಡಿದ್ದಾರೆ ಪರಮೇಶ್ವರ್ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಅಂಶಗಳು. ಅಂದರೆ ಇಷ್ಟೆಲ್ಲ ಖರೀದಿ ಹೆಂಗಾಯಿತು, ಯಾವ ಸ್ವರೂಪದಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದು. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ನಿರ್ಮಾಣವನ್ನು ಕೂಡ ಪರಮೇಶ್ವರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗೆಗಿನ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಪರಮೇಶ್ವರ್ ಅವರ ವಿರುದ್ಧ ಅಥವಾ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಈ ಆರೋಪ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಪರಮೇಶ್ವರ್ ಅವರ ವಿರುದ್ಧ ಇರತಕ್ಕಂಥ ಆರೋಪ ಅಂದರೆ ಅವರ ಕಾಲೇಜುಗಳ ವಿರುದ್ಧ ಇರುವಂಥ ಆರೋಪ, ಅವರ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಇರುವಂಥ ಆರೋಪ ಅಂದರೆ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಸೀಟ್ ಬ್ಲಾಕಿಂಗ್ ನಡೀತಾ ಇದೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನಲ್ಲಿ ಅನ್ನೋದ್ರ ಬಗ್ಗೆ ಆರೋಪ ಇದೆ. ವಿದೇಶಿ ವಿದ್ಯಾರ್ಥಿಗಳ ಹಣಕಾಸು ವ್ಯವಹಾರ PMLA ಕಾಯ್ದೆಯ ಉಲ್ಲಂಘನೆಯನ್ನು ಮಾಡಿದ್ದಾರೆ. ವಿದೇಶಿ ಹಣ ವಹಿವಾಟಿನ ಸಂದರ್ಭದಲ್ಲಿ ಕಾಯ್ದೆಯ ಉಲ್ಲಂಘನೆ ಆಗಿದೆ. ಕೋಟ್ಯಂತರ ಮೌಲ್ಯದ ಆಸ್ತಿ ಖರೀದಿಯನ್ನು ಮಾಡಿದರೆ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಒದಗಿಸಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಬಂದಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ. ಇವತ್ತು ನಡೆದಿರ್ತಕ್ಕಂಥ ದಾಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮೇಲಲ್ಲ, ಬದಲಿಗೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸಿರುವಂತಹ ದಾಳಿ ಇದು. ಹೀಗೆ ಪರಮೇಶ್ವರ್ ಅವರ ವಿಚಾರದಲ್ಲಿ ಆಗಿರುವಂತಹ ಈ ದಾಳಿಯ ಅಂಶವನ್ನು ಗಮನಿಸಿದಾಗ ಕಾಂಗ್ರೆಸ್ನವರು ಯಥಾಪ್ರಕಾರ ಇದಕ್ಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಒಬ್ಬ ಪರಿಶಿಷ್ಟ ಜಾತಿಯ ನಾಯಕನ ಮೇಲೆ ನಡೆಸಿರುವಂತಹ ದಾಳಿ, ನಾವು ಭೂ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಬಡ ಜನರಿಗೆ ನಾವು ಹಕ್ಕುಪತ್ರವನ್ನು ಕೊಡುತ್ತಾ ಇದ್ದರೆ ಇವರು ಇಡಿ ದಾಳಿಯನ್ನು ಮಾಡಿ ಆ ಮೂಲಕವಾಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಇಡಿ ದಾಳಿ ಆಗ್ತಾ ಇದ್ದಂತೆಯೇ ರನ್ಯಾ ರಾವ್ ಪ್ರಕರಣವನ್ನು ಎಳೆದು ತಂದಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರನ್ಯಾ ರಾವ್ ಪ್ರಕರಣವನ್ನು ಕೂಡ ಎಳೆದು ತಂದಿದ್ದಾರೆ. ರನ್ಯಾ ರಾವ್ ಹಾಗೂ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ನಡುವೆ ವ್ಯವಹಾರ ಇತ್ತು ಅನ್ನುವಂಥರ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ. ರನ್ಯಾ ರಾವ್ ತಂದಿರತಕ್ಕಂತಹ ಚಿನ್ನ ಏನಿತ್ತು ಅವುಗಳನ್ನು ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳಲ್ಲಿ ಹೂಡಿಕೆಯಾಗಿದೆ ಅಥವಾ ಅಲ್ಲಿ ಬಳಕೆಯಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ರನ್ಯಾ ರಾವ್ ಹಾಗೂ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆಯ ಬಗ್ಗೆಯೂ ಕೂಡ ಪರಿಶೀಲನೆ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಆ ಒಂದು ಅನುಮಾನವೂ ಕೂಡ
ಹುಟ್ಟುಹಾಕಲಾಗಿದೆ. ರಣ್ಯಾರಾವ್ ಕೇಸ್ನಲ್ಲಿ ರಾಜಕಾರಣಿಗಳ ಪಾತ್ರದ ಬಗ್ಗೆ ಈಗಾಗಲೇ ಉಲ್ಲೇಖ ಇದ್ದೇ ಇತ್ತು. ಕೆಲವು ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳ ಪ್ರಭಾವದ ಬಳಕೆ ಆಗಿದೆ ಅನ್ನುವಂಥದ್ದು. ಹಾಗೆಯೇ ಓರ್ವ ಸ್ವಾಮೀಜಿ ಏನು ದುಬೈಲಿ ಹೋಗಿ ಸೆಟ್ಲ್ ಆಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಯ ಹೆಸರು ಕೂಡ ಕೇಳಿ ಬಂದಿತ್ತು. ರಣ್ಯಾರಾವ್ ಮದುವೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಂತಹ ಫೋಟೋ ಕೂಡ ರಣ್ಯಾರಾವ್ ಅರೆಸ್ಟ್ ಆಗ್ತಾ ಇದ್ದಂಗೆ ವೈರಲ್ ಆಗಿತ್ತು. ಅದರಲ್ಲಿ ಪರಮೇಶ್ವರ್ ಹಾಗೂ ಸಿಎಂ ಇಬ್ರು ಕೂಡ ಇದ್ದು. ರಣ್ಯಾರಾವ್ ಮೊಬೈಲ್ನಲ್ಲಿ ಕೆಲ ರಾಜಕಾರಣಿಗಳ ನಂಬರ್ಗಳು ಕೂಡ ಸಿಕ್ಕಿದ್ವು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳು ಅವತ್ತು ಹರಿದಾಡಿದ್ವು. ಈಗ ಇಡಿ ದಾಳಿ ರಣ್ಯಾರಾವ್ ಚಿನ್ನ ಸಾಗಣೆ ಪ್ರಕರಣದ ಮುಂದುವರಿದ ಭಾಗ ಅಂತೇಳಿ ಬಿಜೆಪಿಯವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದ್ದಾವೆ. ಏನೇ ಆಗಲಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಈಗ ಇಡಿ ದಾಳಿ ನಡೆಸಿದೆ. ಇಡಿ ಅಧಿಕೃತವಾಗಿ ಏನು ಮಾಹಿತಿಯನ್ನು ಕೊಡುತ್ತೆ ಅನ್ನೋದನ್ನು ನೋಡಬೇಕು. ನಿಜಕ್ಕೂ ಪರಮೇಶ್ವರ್ ಅವರಿಗೆ ಇದು ದೊಡ್ಡ ಸಂಕಷ್ಟವನ್ನು ತಂದಿಡುತ್ತಾ ಅಥವಾ ಇದು ಕೇವಲ ಅವರ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂತಹ ಪ್ರಕರಣದ ಆಧರಿಸಿ ಈ ದಾಳಿ ನಡೆದಿದೆಯಾ? ಇವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿರುವಂತಹ ಸಂಗತಿ.